ಶಾಂತಿ. ಡೇಟ್ ಆಗಿದೆ 27 ಮೇ 1974. ಅವ್ಯಕ್ತ ಬಾಪ್ದಾದ ಮಧುಬನ ಅವ್ಯಕ್ತ ಮುರಳಿ महावाक्य आಗಿದೆ. विश्व कल्याण के निमित्त बनी आत्माओं के वचन भी सदा कल्याणकारी. ವಿಶ್ವ ಕಲ್ಯಾಣಕ್ಕೆ ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳ ವಚನ ಅಂದರೆ ಮಾತು. ಪ್ರತಿಯೊಂದು ಮಾತನ್ನು ಕೂಡ ಏನಾಗಿರಬೇಕು, ಕಲ್ಯಾಣಕಾರಿಯಾಗಿರಬೇಕು ಯಾವಾಗಲೂ ಅಂತ ಹೇಳ್ತಾರೆ ಬಾಬಾ. ಅಪನೇ ಮಧುರ ಮಹಾವಾಕ್ಯೋ ದ್ವಾರ, ತಮ್ಮ ಪ್ರತಿಯೊಂದು ಮಧುರ ಮಹಾವಾಕ್ಯದ ಮುಖಾಂತರ ಆತ್ಮಾओं ಮಹಾನ್ ಬನಾಕರ್, ಆತ್ಮಗಳನ್ನು महानागी माड़ी विश्व परिवर्तन करने वाले, आत्माओं की कर्म कहानी को जानने वाले तथा रहम दिल विश्व पिता शिव बाबा बोले, आवाज़ में आने और आवाज़ से परे होने में कितना अंतर है. ಶಬ್ದದಲ್ಲಿ ಬರೋದು, ಶಬ್ದದಿಂದ ಭಿನ್ನ ಆಗೋದು ಏನು ವ್ಯತ್ಯಾಸ ಇದೆ, ಎಷ್ಟು ವ್ಯತ್ಯಾಸ ಇದೆ. क्या इसके सभी अनुभवी बन चुके हो? ಇದರಲ್ಲಿ ಅನುಭವ ಆಗಿದ್ದೀರೇನು? ಆವಾಜಿಂದ ಭಿನ್ನ ಆಗೋದು ಮತ್ತು ಆವಾಜದಲ್ಲಿ ಬರೋದು. ಮೈಕ್ ಮೇ ಕುಚ್ ಆವಾಜ್ ಕ್ಲಿಯರ್ ನಹಿ ಥಾ. ಬಾಬಾ ಮಾತಾಡುವಾಗ ಸ್ವಲ್ಪ ಏನೋ ಡಿಸ್ಟರ್ಬೆನ್ಸ್ ಆಗ್ತಾ ಇತ್ತು. देखो आवाज़ अगर यथार्थ नहीं है तो अच्छा नहीं लगता है ना. ನೋಡ್ರಿ ಬಾಬಾ ಅದೇ ಪಾಯಿಂಟ್ ಹಿಡ್ಕೊಂಡು ಜ್ಞಾನ ಹೇಳಿರ್ತಾರೆ. ಬಾಬಾ ಹೇಳ್ತಾರೆ ನೋಡಿ, ಶಬ್ದ ಆವಾಜ್ ಅಗರ್ ಯಥಾರ್ಥ ನಹಿ ಹೇ, ಮಾತುಗಳು ಯಥಾರ್ಥ ಇಲ್ಲ ಅಂತಂದರೆ ಸರಿ ಅನಿಸೋದಿಲ್ಲ. ಗೊತ್ತಾಗ್ಬಿಡ್ತೈತೆ ನೋಡ್ರಿ. ಒಬ್ಬೊಬ್ರು ಮಾತಾಡ್ತಿರ್ತಾರೆ, ಹೊರಗೊಂದು ಒಳಗೊಂದು, ಸರಳಾಗಿ ಮಾತಾಡ್ತಿರೋದಿಲ್ಲ ಅವರು, ಯಥಾರ್ಥ ಇರೋದಿಲ್ಲ. ಯಥಾರ್ಥ ಮಾತಾಡಲಿಲ್ಲ ಅಂದರೆ ಅದು ಮಾತು ಏನು ಅನಿಸೋದಿಲ್ಲ, ಕೇಳೋಕ್ಕೆ ಛಲ ಅನಿಸೋದಿಲ್ಲ, ಖುಷಿನೂ ಅನಿಸೋದಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಯಂತ್ರ ಮೇ ಜರಾ ಭೀ ಖಿಟ್ಪಿಟ್ ಹೇ ಖಿಟ್ಖಿಟ್ ಹೇ ತೋ ಐಸಿ ಆವಾಜ್ ಪಸಂದ್ ನಹಿ ಕರ್ತೆ ಹೋನ. ಯಾವುದಾದ್ರೂ ಮಷೀನ್ಗಳು ಸ್ಟಾರ್ಟ್ ಮಾಡಿದ ಕೂಡಲೇ ಆ ಮಷೀನಲ್ಲಿ ಒಂಥರ ಡಿಫ್ರೆಂಟ್ ಸೌಂಡ್ ಬರ್ತಿತ್ತು ಅಂತಂದರೆ ಏನು ಅನಿಸ್ತದೆ, ಇಷ್ಟ ಆಗಲ್ಲದಿಲ್ಲಲ್ಲ. ऐसे ही आपका यह यंत्र मुख भी माइक है. ऐसे ही आपका यह यंत्र ಅಂದರೆ ಬಾಯಿ, ಇದನ್ನು ಕೂಡ ಏನಾಗಿದೆ, ಮೈಕ್ ಆಗಿದೆ, ಯಂತ್ರ ಆಗಿದೆ. ಮುಖ ಅಂದ್ರೇನು, ಬಾಯಿ. इस मुख द्वारा भी जब कभी यथार्थ व युक्तियुक्त बोल नहीं निकलते हैं. ಈ ಬಾಯಿಯ ಮುಖಾಂತರ ಯಾವಾಗಾದರೂ ಮಾತುಗಳು ಯಥಾರ್ಥ ಇಲ್ಲ ಅಂತಂದರೆ, ಯುಕ್ತಿಯುಕ್ತ ಮಾತು ಇಲ್ಲ ಅಂತಂದರೆ, ತೋ ಉಸಿ ಸಮಯ ಸಬ್ಕೋ ಕ್ಯಾ ಅನುಭವ ಹೋಗಾ, ಅದೇ ಸಮಯದಲ್ಲಿ ಎಲ್ಲರಿಗೂ ಏನು ಅನುಭವ ಆಗ್ತದೆ. ಉಸ್ ಸಮಯ ಆಪ್ಕೋ ಮಾಲೂಮ್ ನಹಿ ಪಡ್ತಾ ಹೈ ಕ್ಯಾ, ಆ ಸಮಯದಲ್ಲಿ ನಿಮಗೆ ಗೊತ್ತಾಗೋದಿಲ್ಲ ಏನು. ಜಬ್ ಸ್ಥೂಲ ಯಂತ್ರ ಕಾ ಆವಾಜ್ ಭಿ ಪಸಂದ್ ನಹಿ ಕರ್ತೆ ಹೋ तो नेचुरल मुख द्वारा निकला हुआ बोल व आवाज़ स्वयं को भी और सर्व को भी ऐसे ही अनुभव होना चाहिए. ಹೇಗೆ ಯಂತ್ರದ ಶಬ್ದ ಇಷ್ಟ ಆಗೋದಿಲ್ವೋ, ಬೇರೆ ಸೌಂಡ್ ಬಂತು ಅಂತಂದರೆ, ಜಬ್ ಸ್ಥೂಲ ಯಂತ್ರಕ ಆವಾಜ್ ಭಿ ಪಸಂದ್ ನಹಿ ಕರ್ತೆ ಹೋ, ಆ ಸ್ಥೂಲದ ಯಂತ್ರದ ಶಬ್ದ ಇಷ್ಟ ಆಗೋದಿಲ್ಲ, ಪಸಂದ್ ಮಾಡೋದಿಲ್ಲ ಅಂತಂದರೆ, ಆವಾಜ್ ಸ್ವಯಂ ಕೋ ಭಿ, ಆ ಶಬ್ದ ಸ್ವಯಂ ಕೋ ಭಿ, ನಮಗೂ ಏನು ತೊಂದರೆ ಆಗುತ್ತೆ, ಇನ್ನೊಬ್ರಿಗೂ ಅದು ಡಿಸ್ಟರ್ಬೆನ್ಸ್ನ ಅನುಭವ ಆಗ್ತದೆ. ಅಗರ್ ಯಹ ಮೆಹಸೂಸ್ ಕರೋ ತೋ ಇಸ್ ಘಡಿ ಸೇ ಕ್ಯಾ ಪರಿವರ್ತನ್ ಹೋ ಜಾಯಿಗಾ. ಇದನ್ನು ಅನುಭವ ಮಾಡಿದರೆ ನೀವು ಇದೇ ಘಳಿಗೆಯಿಂದ ನೀವೇನಾಗ್ತೀರಾ, ಪರಿವರ್ತನ ಆಗ್ತೀರಾ. ಕ್ಯಾ ಜಾನ್ತೆ ಹೋ, ಏನಂತ ತಿಳ್ಕೊಂಡಿದ್ರಿ. ಇಸ್ ಘಡಿ ಸೇ ಸದಾ ಕಾಲ್ ಕೆ ಲಿಯೆ ವ್ಯರ್ಥ ಬೋಲ್, ಈ ಕ್ಷಣದಿಂದ ಸದಾ ಕಾಲ್ ಕೆ ಲಿಯೆ, ಯಾವಾಗಲೂ ವ್ಯರ್ಥ ಮಾತು, ವಿಸ್ತಾರ ಕರ್ನೆ ಕೆ ಬೋಲ್, ಅದನ್ನೇನು ಮಾಡೋದು, ವಿಸ್ತಾರ ಮಾಡುವಂಥದ್ದು. ಸಬ್ ಸಮಾಪ್ತ ಹೋ ಜಾವೆಂಗೆ, ಇದೇನಾಗಬೇಕು, ಎಲ್ಲ ಬಂದಾಗ್ಬಿಡಬೇಕು. महान आत्माओं के हर बोल को महावाक्य कहा जाता है.
ಮಹಾತ್ಮರು ಒಂದು ಮಾತಾಡಿದರು, ಆ ಮಾತು ಸರಳಿದ್ರೂ ಕೂಡ ಅದು ಏನಾಗ್ಬಿಡ್ತದೆ, ಮಹಾವಾಕ್ಯ ಆಗಿಬಿಡ್ತದೆ. ಮಹಾವಾಕ್ಯ ವಿಸ್ತಾರಕ್ಕೆ ನಹಿ ಹೋತೆ, ಮಹಾವಾಕ್ಯಗಳು ವಿಸ್ತಾರ ಮಾಡೋಕ್ಕಾಗೋದಿಲ್ಲ. जैसे वृक्ष के अंदर बीज महान है और उसका विस्तार नहीं होता है, लेकिन उसमें सारा सार होता है. ಬೀಜ ಇದೆ, ಆ ಬೀಜ ಹಿಡ್ಕೊಂಡು ಹಿಂಗೆ ಜಗ್ಲಿಕ್ಕಾಗ್ತದೆ? ಅದು ಎಷ್ಟಿದೆಯೋ ಅಷ್ಟೇ ಇರ್ತದೆ, ಆದರೆ ಅದರೊಳಗಡೆ ಎಲ್ಲ ಇದೆ, ಎಲ್ಲ ಸಾರು ಆ ಬೀಜದಲ್ಲಿರ್ತದೆ. ऐसे ही महावाक्य में विस्तार नहीं होता किंतु उसमें सार होता है. क्या ऐसे सार युक्त, युक्तियुक्त, योगयुक्त, शक्तियुक्त, स्नेहयुक्त, स्वमानयुक्त और स्मृतियुक्त बोलते हो? ಕೇಳ್ತಾರೆ ಬಾಬಾ. ಮಾತುಗಳು ಹೆಂಗಿರ್ಬೇಕಂತೆ? ಸಾರಯುಕ್ತ, ಸಂಕ್ಷಿಪ್ತ, ಯುಕ್ತಿಯುಕ್ತ. ಆ ಮಾತು ಬಹಳಷ್ಟು ಯುಕ್ತಿಯುಕ್ತ. ಏನೇ ಮಾತಾಡಿದ್ರು ಬಾಬಾ ನೆನಪು ಮಾಡ್ಕೊಂಡು ಮಾತಾಡಬೇಕು, ಅದು ಯೋಗಯುಕ್ತ. ಶಕ್ತಿಯುಕ್ತ, ಆ ಮಾತಲ್ಲಿ ಏನಿರಬೇಕು? ಶಕ್ತಿ ಇರಬೇಕು. ಯಾವಾಗ ಶಕ್ತಿ ಇರ್ತದೆ ಆ ಮಾತಲ್ಲಿ? ಬಾಬಾ ನೆನಪಿನಿಂದ ಮಾತಾಡಿದಾಗ ಅದರಲ್ಲಿ ಶಕ್ತಿ ಬರ್ತದೆ. ಸ್ನೇಹಯುಕ್ತ, ಆ ಮಾತು ಹೆಂಗಿರಬೇಕು? ಸ್ನೇಹಪೂರ್ವಕ ಇರಬೇಕು. ಸ್ವಮಾನಯುಕ್ತ, ಒಂದು ಮಾತು ಹೆಂಗಿರ್ಬೇಕಂತ ಹೇಳ್ತಾರೆ ಬಾಬಾ. ಸ್ಮೃತಿಯುಕ್ತ, ನಾ ಏನು ಮಾತಾಡ್ಲಿಕ್ಕತ್ತೀನಿ ಅನ್ನೋದು ಸ್ಮೃತಿ ಇರಬೇಕು. ಹೀಗೆ ಮಾತಾಡಿದರೆ ಐಸೆ ಬೋಲ್ತೆ ಹೋ, ಈ ಥರ ಮಾತಾಡ್ತೀರಾ? जैसे आजकल की दुनिया में जो विनाशी पद धारण करने वाली विशेष आत्माएं हैं, ಹೇಗೆ ಇವತ್ತಿನ ದಿನಮಾನಗಳಲ್ಲಿ ವಿನಾಶಿ ಪದ ಧಾರಣ ಮಾಡಿಕೊಳ್ಳುವುದಕ್ಕಾಗಿ ವಿಶೇಷ ಆತ್ಮಗಳು ವಹ ಭೀ ಅಪನೆ ಹರ್ ಬೋಲ್ ಕೋ, ಅವರು ಕೂಡ ತಮ್ಮ ಪ್ರತಿಯೊಂದು ಮಾತನ್ನು ಚೆಕ್ ಕರ್ ಫಿರ್ ಹಿ ಬೋಲ್ತಿ ಹೇ, ನಾನು ಏನು ಮಾತಾಡಬೇಕು ಅನ್ನೋದನ್ನು ಚೆಕ್ ಮಾಡಿಕೊಂಡು ಆಮೇಲೆ ಮಾತಾಡ್ತಾರೆ. कि कहीं मेरे द्वारा ऐसा कोई एक बोल भी न निकले, ಯಾಕೆಂತಂದರೆ ನನ್ನ ಬಾಯಿಂದ ಒಂದು ಮಾತು ನನ್ನ ಮುಖಾಂತರ ಈ ಥರ ನನ್ನ ಮಾತು ಈ ಥರ ಇರಬಾರ್ದು. ಕಿ ಹೆಂಗಿರಬಾರ್ದು? जो देश में व साथियों में संघर्ष का आधार बने न बने, ಆ ಮಾತಿನಿಂದ ಇಡೀ ದೇಶಕ್ಕೆ, ನನ್ನ ಸ್ನೇಹಿತರಿಗೆ ಅದು ಸಂಘರ್ಷಕ್ಕೆ ಆಧಾರ ಆಗಬಾರ್ದು ಆ ಮಾತು. ಇವತ್ತು ನೋಡಿದ್ದೀವಲ್ಲ, ಒಂದು ಮಾತು, ರಾಜಕಾರಣಿಗಳು ಒಂದೊಂದು ಮಾತು ಮಾತಾಡಿದ್ರೆ 5-6 ದಿವಸ ಅದು ಒಂದೇ ಮಾತನ್ನು ಹಿಡ್ಕೊಂಡು ಜಗ್ತಾರೆ. ಆ ಮಾತು ಎಲ್ಲೆಲ್ಲೆಲ್ಲೆಲ್ಲೋ ಯಾರ್ಯಾರಿಗೋ ತೊಂದರೆ ಕೊಟ್ಟಿರ್ತದೆ. ಹಂಗೆ ಮಾತಾಡಬಾರ್ದು ಅಂತ ಹೇಳ್ತಾರೆ ಬಾಬಾ. ऐसे ही ಹಾಗೆಯೇ ವಿಶ್ವ का कल्याण करने के ಶ್ರೇಷ್ಠ ಕಾರ್ಯ में, ವಿಶ್ವ ಕಲ್ಯಾಣದ ಶ್ರೇಷ್ಠ ಕಾರ್ಯದಲ್ಲಿ ನಿಮಿತ್ತ ಆಗಿರುವಂಥವರು ಅಪನಿ ನಿಮಿತ್ತ ಬನ್ನಿ ಆಪ್ ಶ್ರೇಷ್ಠ ಆತ್ಮಾಯೇ ಹೋ, ವಿಶ್ವದ ಕಲ್ಯಾಣ ಮಾಡೋಕ್ಕೆ ನಾವು ಆತ್ಮಗಳೇನಾಗಿದ್ದೀವಿ? ನಿಮಿತ್ತ ಆಗಿದ್ದೀವಿ. ಕಲ್ಯಾಣ ಯಾರಿಂದ ಆಗ್ತದೆ ಕವಿತಕ್ಕ? ನಮ್ಮಿಂದನೇ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಹೆಂಗೆ ಕಲ್ಯಾಣ ಆಗ್ತದೆ? ನಿಮ್ಮ ಒಂದು ಮಾತು ಇಡೀ ವಿಶ್ವದ ಕಲ್ಯಾಣ ಆಗ್ಬೋದು. ಮಾತು ಹೆಂಗಿರ್ಬೇಕಂತ ಹೇಳಿದ್ರು? ಸ್ನೇಹಯುಕ್ತ, ಯುಕ್ತಿಯುಕ್ತ, ಶಕ್ತಿಯುಕ್ತ, ಯೋಗಯುಕ್ತ, ಸಮಾನಯುಕ್ತ ಮತ್ತು ಎಲ್ಲ ಯುಕ್ತ 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 ಇರಬೇಕು. ಆವಾಗ ಆ ಮಾತಿಗೆ ಏನು ಬರ್ತದೆ? ಒಂದು ಶಕ್ತಿ ಬರ್ತದೆ. ಆ ಶಕ್ತಿಯ ಮಾತಿನಿಂದ ವಿಶ್ವ ಪರಿವರ್ತನೆ ಆಗ್ತದೆ, ವಿಶ್ವ ಕಲ್ಯಾಣ ಆಗ್ತದೆ. ಬಾಬಾ ಹೇಳ್ತಾರೆ, आपकी विश्व में विशेष स्थिति है, विशेष स्थिति है. आपको यह भी चेक करना कि मेरे द्वारा जो भी बोल निकलते हैं क्या वह सर्व के स्वयं के प्रति कल्याणकारी है. ಬಾಬಾ ಕೇಳ್ತಾರೆ,
ನೀವು ಮಾತನಾಡಿದ ಮಾತು, ನಿಮ್ಮಿಂದ ಹೊರಟಂಥ ಮಾತು ಚೆಕ್ ಮಾಡಿಕೊಳ್ರಿ. ಆ ಮಾತಿನಿಂದ ನನ್ನ ಕಲ್ಯಾಣನೂ ಇರಬೇಕು, ಇನ್ನೊಬ್ಬರ ಕಲ್ಯಾಣನೂ ಇರಬೇಕು, ವಿಶ್ವದ ಕಲ್ಯಾಣನೂ ಇರಬೇಕು ಅಂತ ಹೇಳ್ತಾರೆ ಬಾಬಾ. ಆ ಥರ ಮಾತಾಡಬೇಕು. क्या वह सर्व के स्वयं के प्रति कल्याणकारी है? व्यर्थ की तो बात ही छोड़ दो. ವ್ಯರ್ಥ ಅಂತೂ ಬಿಟ್ಬಿಡಿ, ಅದ್ರ ಮಾತಾಡಕ್ಕೆ ಹೋಗ್ಬಿಡಿ. ಲೇಕಿನ್ ಅಭಿ ಕಿ ಸ್ಟೇಜ್ಗೆ ಅನುಸಾರ, ಇವತ್ತಿನ ಸ್ಥಿತಿಯ ಅನುಸಾರವಾಗಿ ಐಸಾ ಕೋಯಿ ಭಿ ಶಬ್ದ ಮುಖ ಸೆ ನಹಿ ನಿಕಲ್ನಾ ಚಾಹಿಯೇ जिसमें कल्याण का कार्य समाया हुआ न हो. ವ್ಯರ್ಥ ಮಾತಂತೂ ದೂರುಳಿತು. ನಾವು ಮಾತನಾಡುವಂಥ ಮಾತು ನಮ್ಮ ಬಾಯಿಯಿಂದ ಈ ಥರ ಹೊರಡಬೇಕು. ಅದರಿಂದ ಕಲ್ಯಾಣ ಕಾರ್ಯ ಬಿಟ್ಟು ಬೇರೆ ಏನೂ ಇರುವಂಗಿಲ್ಲ. ಸಾಧಾರಣ ಮಾತು ವ್ಯರ್ಥ ಅಂತೂ ಮುಗೀತು, ನಮ್ಮಿಂದ ಮಾತು ಸಾಧಾರಣನೇ ಇರಕೂಡದು ಅಂತ ಹೇಳ್ತಾರೆ ಬಾಬಾ. पहले भी सुनाया था कि आप विशेष आत्माओं के हर बोल के महत्व का यादगार अब तक भी भक्ति मार्ग में चलता आ रहा है, वह कौन सा है? ಮೊದಲು ಹೇಳಿದರು ಬಾಬಾ ಏನಂತಂದರೆ, ತಾವು ವಿಶೇಷ ಆತ್ಮಗಳ ಪ್ರತಿಯೊಂದು ಮಾತು ಮಹತ್ವದ್ದಾಗಿರ್ತದೆ. ಯಾರು ವಿಶೇಷ ಆತ್ಮಗಳಿರ್ತಾರೋ ಅವರ ಪ್ರತಿಯೊಂದು ಮಾತಿಗೂ ಮಹತ್ವ ಇರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, ಅದು ನಿಮ್ಮದು ಯಾದ್ಗಾರ್ ಇದೆ, ಭಕ್ತಿ ಮಾರ್ಗದಲ್ಲಿನೂ ಅದು ನಡೀತಿದೆ. ಆ ಮಾತು ಯಾವುದು? ವಹ ಕೌನ್ ಸಾ ಹೈ? आपके हर बोल के महत्व का यादगार ಭಕ್ತಿ ಮಾರ್ಗ ಮೇ ಕೌನ್ ಸಾ ಹೈ? ತಮ್ಮ ಪ್ರತಿಯೊಂದು ಮಾತಿನ ಮಹತ್ವದ ಯಾದ್ಗಾರ್ ಭಕ್ತಿ ಮಾರ್ಗದಲ್ಲಿದೆ, ಅದು ಯಾವುದು? ಗೀತಾ ತೋ ಜ್ಞಾನ ಕಾ ಯಾದ್ಗಾರ್ ಹೈ. ಗೀತೆ ಅಂತೂ ನಮ್ಮ ಜ್ಞಾನದ ಯಾದ್ಗಾರ್ ಆಗಿದೆ. प्रैक्टिकल लाइफ में वह महत्व वर्णन करते हैं. ಪ್ರಾಕ್ಟಿಕಲ್ ಜೀವನದಲ್ಲಿ, ಪ್ರಾಯೋಗಿಕ ಜೀವನದಲ್ಲಿ ಅದಕ್ಕೆ ಮಹತ್ವ ಇದೆ, ವರ್ಣನ್ ಮಾಡ್ತಾರೆ. देखो आजकल की भी जो महान आत्माएं हैं तो भक्त लोग उनके हर बोल के पीछे ಸತ್ಯವಚನ ಮಹಾರಾಜ್ कहते हैं. ಪಾಪ ಹೇಳ್ತಾರೆ ಪ್ರಾಕ್ಟಿಕಲಲ್ಲಿ ಅದಕ್ಕೂ ಕೂಡ ಮಹತ್ವ ಇದೆ, ವರ್ಣನೆ ಮಾಡ್ತಾರೆ. ನೋಡಿ, ಇವತ್ತಿನ ದಿನಗಳಲ್ಲಿ ಏನು ಮಹಾನ್ ಆತ್ಮಗಳಂತ ಅನಿಸ್ಕೊಂಡಿದ್ದಾರೋ ಅವರ ಹಿಂದೆ ಇರ್ತಕ್ಕಂಥ ಭಕ್ತ ಜನರು ಏನು ಮಾಡ್ತಾರೆ, ಹರ್ ಬೋಲ್ ಕೆ ಪೀಛೆ, ಪ್ರತಿಯೊಂದು ಮಾತಾಡಿದ ತಕ್ಷಣ ಅವರು ಸತ್ಯವಚನ ಮಹಾರಾಜ್, ಸತ್ಯವಚನ, ಒಂದು ಮಾತು ಮಾತಾಡಿದ ಕೂಡಲೇ ಸತ್ಯವಚನ ಮಹಾರಾಜ್ ಅಂತ ಹೇಳ್ತಾರಂಥವ್ರು. कहते हैं चाहे व्यर्थ हो और चाहे गपोड़ा भी लगता हो, फिर भी समझते हैं कि ये महान आत्माओं के बोल है तो यह महत्व रखते हैं. ಯಾರು ಹೊರಗಿನ ಜಗತ್ತಿನಲ್ಲಿ ಭಕ್ತರು ಅಂತ ಅಂದ್ಕೊಂಡಿರ್ತಾರೋ, ಯಾರು ಭಕ್ತರು ಇರ್ತಾರೋ ಅವರು ಮಹಾನ್ ವ್ಯಕ್ತಿಗಳು ಏನು ಮಾತಾಡ್ತಾರೋ ಅದು ಕರೆಕ್ಟ್ ಇದೆ ಅಂತ ಒಪ್ಕೊಂಡ್ಬಿಡ್ತಾರೋ. ಅವ್ರು ಹೇಳಾರಿ, ಇದೆ ನಮ್ಮ ಗುರುಗಳು ಹೇಳಾರಿ, ಅದು ಏನದ ಗೊತ್ತಿಲ್ಲ, ಬಟ್ ಅವ್ರು ಅಷ್ಟು ಆ ಮಾತಿಗೆ ಏನು ಮಾಡ್ತಾರೆ, ಅವರು ಮಾನ್ಯತೆ ಮಾಡ್ತಾರೆ. सत्यवचन महाराज का यह यादगार कब से आरंभ हुआ? ಇದು ಯಾವಾಗ ಶುರುವಾಯಿತು? पहले यथार्थ प्रैक्टिकल में चलता है, फिर भक्ति मार्ग में सिर्फ यादगार रह जाता है, यथार्थ नहीं होता है. तो जब भक्ति मार्ग में भी हर बोल का महत्व इतना अभी तक भी है जो अंतिम घड़ी तक भी देख व सुन रहे हो, तो ऐसे महत्व वाले बोल जिसमें सत्यता तथा विश्व का कल्याण हो, क्या ऐसे हर बोल निकलते हैं? ಭಕ್ತಿ ಮಾರ್ಗದಲ್ಲೇ ಅವ್ರು ಹಂಗೆಲ್ಲ ಮಾತಾಡ್ತಾರೆ. ಇನ್ನು ನಿಮ್ಮ ಮಾತುಗಳು ಹೆಂಗಿದಾವು? ಅಷ್ಟು ಮಹತ್ವ ಇದೆ ನಿಮ್ಮ ಮಾತಿಗೆ, ಪ್ರತಿಯೊಂದು ಮಾತು ಇಷ್ಟೊಂದು ಮಹತ್ವ ಇದೆ. ಅಭಿ ತಕ್ ಭಿ ಹೇ, ಈಗಲೂ ಇದೆ, ಅಂತಿಮ ಘಡಿಯವರೆಗೂ ಇರ್ತದೆ. ದೇಖ್ ವ ಸುನ್ ರಹೇ ಹೋ, ನೋಡ್ತಾ ಇದ್ದೀರಾ, ಕೇಳ್ತಾ ಇದ್ದೀರಾ. ಇಂಥ ಮಹತ್ವದ ಬೋಲ್ ಮಾತು, ಅದರಲ್ಲಿ ಸತ್ಯತಾ ಇರಬೇಕು, ಮತ್ತು ಏನಿರಬೇಕು, ಆ ಮಾತಿನಿಂದ ವಿಶ್ವದ ಕಲ್ಯಾಣ ಇರಬೇಕು,
ಇಂಥ ಮಾತು ನಿಮ್ಮ ಬಾಯಿಂದ ಬರ್ತಿದೆಯಾ ಅಂತ ಕೇಳ್ತಾರೆ ಬಾಬಾ. दिन प्रतिदिन नंबरवार पुरुषार्थ अनुसार जो महारथी वह महावीर बन रहे हैं, उन्हीं के मुख से निकलने वाले हर बोल सत्य हो जाएंगे. ಹುಷಾರಂತಾರೆ ಬಾಬಾ. ನಿಮ್ಮ ಮಾತನಾಡುವ ಮಾತುಗಳು ಹುಷಾರು ಮಾತಾಡಿ. ಯಾಕೆಂತಂದರೆ ದಿನ ಪ್ರತಿದಿನ ನೀವು ಪುರುಷಾರ್ಥ ಮಾಡ್ತಾ 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 ನೀವು ಆತ್ಮಗಳು ಏನಾಗ್ತೀರಾ, ಶ್ರೇಷ್ಠ ಆಗ್ತೀರಾ, ಮಹಾರಥಿಗಳಾಗ್ತೀರ, ಮಹಾವೀರ ಆಗ್ತೀರ. ಅಂಥ ಮಹಾವೀರ ಆತ್ಮಗಳಿಂದ ಹೊರಟಂಥ ಮಾತು, ಪ್ರತಿಯೊಂದು ಮಾತು ಸತ್ಯ ಆಗಿಬಿಡ್ತದೆ. ನಾವು ಇಷ್ಟೆಲ್ಲ ಪುರುಷಾರ್ಥ ಮಾಡ್ತಿರ್ತೀವಲ್ಲ, ಸಿಟ್ಟು ಬಂದಾಗ ಏನೋ ಒಂದು ಮಾತು ಹೋಯ್ತು ಅಂದರೆ ಅದೇನಾಗ್ಬಿಡ್ತದೆ, ಆಗಿಬಿಡ್ತದೆ. ಅದಕ್ಕೆ ಎಚ್ಚರ ಇರಿ ಅಂತ ಮಾತನಾಡುವಾಗ. क्योंकि अभी तक व्यर्थ और साधारण बोल ज़्यादा निकलते हैं. ಆದರೆ ಇನ್ನು ತನಕ ಏನು ಮಾಡ್ತಿದ್ದೀರಾ ನೀವು, ಮಾತುಗಳು ನಿಮ್ಮ ಸಾಧಾರಣ ಇದ್ದಾವೆ, ವ್ಯರ್ಥ ಇದ್ದಾವೆ, ಅದೇ ಜಾಸ್ತಿ ಇದೆ ಅಂತಾರೆ ಬಾಬಾ. जैसे कोई लेख या आर्टिकल लिखते हैं अथवा किसी पत्र पत्रिकाओं में प्रकाशित करवाते हैं, तो लिखने वाले बाद में फिर से चेक करते हैं कि जो लिखा गया है वह ठीक व प्रभावशाली है, जो लक्ष्य व टॉपिक है क्या उसी के अनुसार है. ಇದು ಇರ್ತಾವೆ ಪತ್ರಿಕೆಗಳಿದಾವೆ. ಪತ್ರಿಕೆಗಳಲ್ಲಿ ಒಂದು ನ್ಯೂಸ್ ಬರಬೇಕು ಅಂತಂದರೆ, ಒಂದು ಆರ್ಟಿಕಲ್ ಬರಬೇಕು ಅಂತಂದರೆ ಅವ್ರೇನು ಮಾಡಬೇಕಾಗ್ತದೆ, 2-3 ಸಾರಿ ಚೆಕ್ ಮಾಡಬೇಕಾಗ್ತದೆ. ಯಾಕಂತಂದರೆ ಅದನ್ನು ಓದಿದವರ ಮೇಲೆ ಪ್ರಭಾವ ಏನು ಬೀಳ್ತದೆ, ಆ ರೀತಿ ಚೆಕ್ ಮಾಡಿ ಏನು ಮಾಡ್ತಾರೆ ಅವರು, ಆಮೇಲೆ ಪ್ರಿಂಟ್ ಮಾಡ್ತಾರೆ. ऐसे आप भी अमृत वेले से लेकर रात्रि तक प्रैक्टिकल, ನೀವು ಕೂಡ ಅಮೃತ ವೇಳೆದಿಂದ ರಾತ್ರಿವರೆಗೆ ಪ್ರಾಕ್ಟಿಕಲ್ನಲ್ಲಿ ಏನು ಮಾಡಬೇಕಂತಾರೆ ಬಾಬಾ, मन वाणी कर्म इन तीनों का एक लेख या लेखा लिखते हो, अर्थात ड्रामा में कर्म द्वारा ನೊಂದ್ತೇ ಹೋ. ಬಾಬಾ ಹೇಳ್ತಾರೆ, ಹಾಗೆ ನೀವು ಕೂಡ ಅಮೃತ ವೇಳೆಯಿಂದ ರಾತ್ರಿ ಪ್ರಾಕ್ಟಿಕಲ್ನಲ್ಲಿ ಮನಸ್ಸು, ಮಾತು, ಕರ್ಮಗಳು 3ಗಳನ್ನು ಏಕ್ ಲೇಖ್ ಬರೀಬೇಕು ಅಂತಾರೆ. लेखा लिखते हो अर्थात ड्रामा में कर्म द्वारा नूंदते हो. रात को अपनी हर रोज की प्रैक्टिकल नूंद व लेखनी को चेक करो कि कितनी समर्थ अर्थात प्रभावशाली रही और कितनी व्यर्थ रही. क्या ऐसी चेकिंग करते हो. ಅಮೃತ ವೇಳೆದೊಳಗೆ ಫಸ್ಟ್ ಟೈಮ್ ಟೇಬಲ್ ಹಾಕ್ಕೋಬೇಕಂತಾರೆ ಬಾಬಾ. ಇಡೀ ದಿವಸ ಇವತ್ತು ನಾನು ಏನು ಮಾಡಬೇಕು, ಆಮೇಲೆ ರಾತ್ರಿ ಕೂತ್ಕೊಂಡು ಅದನ್ನು ಚೆಕ್ ಮಾಡಿಕೊಳ್ಳಿ. ಅಮೃತ ವೇಳೆಯಲ್ಲಿ ನಾನು ಏನು ಟೈಮ್ ಟೇಬಲ್ ಹಾಕ್ಕೊಂಡಿದ್ದೀನೋ ಅದರ ಪ್ರಕಾರವಾಗಿ ನಾನು ನಡೆದ್ನಾ, ಎಷ್ಟು ನಡೆದಿದ್ದೀನಿ ಅದನ್ನು ಚೆಕ್ ಮಾಡ್ಕೊಳ್ಳಿ. बाप दादा के पास हर एक बच्चे की हर घड़ी की तीनों रूपों में अर्थात मनसा वाचा कर्मणा से की हुई प्रैक्टिकल नोंद इमर्ज होती है, जिससे रिजल्ट क्या दिखाई देती है. ಬಾಪ್ ದಾದಾರವರ ಹತ್ರ ಪ್ರತಿಯೊಂದು ಮಕ್ಕಳ ಪ್ರತಿಯೊಂದು ಘಳಿಗೆಯ 3 ರೂಪದಲ್ಲಿ, ಅಂದರೆ ಮನ್, ವಾಣಿ, ಕರ್ಮಣ ಏನೇನು ಮಾಡಿದ್ದೀರೋ ಅದೆಲ್ಲ ನೂಂದಾಗಿದೆ, ಶೂಟ್ ಆಗಿದೆ, ಇಮರ್ಜ್ ಹೋತಿ ಹೇ. ಅದರಿಂದ ರಿಸಲ್ಟ್ ಏನು ಬರ್ತದೆ, ಕ್ಯಾ ದಿಖಾಯಿ ದೇತಿ ಹೇ, ಏನು ಬರ್ಬೋದು. ಅಬ್ ತಕ್ 75%, ಎಲ್ಲಿ ತನಕ ಎಷ್ಟಿದ್ದೀರಾ, 75% बच्चों की आधी रिजल्ट व्यर्थ बोल व साधारण बोल में दिखाई देती है. ನಿಮ್ಮ ಪುರುಷಾರ್ಥದ ಅರ್ಧ ರಿಸಲ್ಟ್ ಏನಿದೆ, ಸಾಧಾರಣ ಇದೆ, ವ್ಯರ್ಥ ಇದೆ, ಅದು ಕಾಣಿಸ್ತಿದೆ ಅಂತ ಹೇಳ್ತಾರೆ ಬಾಬಾ. इस हिसाब से अगर अभी से ही सत्य वचन महाराज हो जावे तो कई आत्माओं के पुरुषार्थ को हल्का करने के और पुरुषार्थ को साधारण बनाने के निमित्त बन जाओ. इसलिए अब यह वरदान ड्रामा अनुसार सबको प्राप्त नहीं है. बहुत थोड़ी आत्माएं हैं, उनको भी बहुत थोड़ा सा अर्थात 25%
ऐसा श्रेष्ठ वरदान प्राप्त होना ಆರಂಭ हुआ है. ಅದಕ್ಕೆ ಬಾಬಾ ಹೇಳ್ತಾರೆ ಭಾಳ ಕಡಿಮೆ ಇದೆ ಪರ್ಸೆಂಟೇಜಲ್ಲಿ, ನೀವು ಮಾಡಿದೆಲ್ಲ ಎಲ್ಲಿ ಹೋಗ್ತಿದೆ, ವ್ಯರ್ಥ ಹೋಗ್ತಿದೆ, ಅಲ್ಲಿ ಖರ್ಚಾಗ್ತಿದೆ, ಜಮಾ ಆಗ್ಲಿಕ್ಕತ್ತಿಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಬಹಳಷ್ಟು ಆತ್ಮಗಳು ಎಲ್ಲಿದ್ದೀರಿ ನೀವು, 25%ನಲ್ಲಿದ್ದೀರಾ ಅಂತ ಹೇಳ್ತಾರೆ ಬಾಬಾ. ऐसा श्रेष्ठ वरदान प्राप्त होना आरंभ हुआ है, इसलिए अपनी जिम्मेवारी समझ व महत्व समझ हर बोल पर इतना अटेंशन रखो. ಆದ್ದರಿಂದ ಬಹಳಷ್ಟು ಜವಾಬ್ದಾರಿ ಇದೆ, ಅದನ್ನು ತಿಳ್ಕೊಂಡು ಅದರ ಮಹತ್ವ ತಿಳ್ಕೊಂಡು ಮಾತನ್ನು ಮಾತಾಡಬೇಕು. ಪ್ರತಿ ಮಾತಿನಲ್ಲಿ ಕೂಡ ನಿಮಗೇನಿರಬೇಕು, ಅಟೆನ್ಷನ್ ಇರಬೇಕು ಅಂತ ಹೇಳ್ತಾರೆ ಬಾಬಾ. आप लोग साधारण रीति से बोलेंगे, लेकिन आप महान आत्माओं के बोल सत्य होने के कारण कई आत्माओं का अकल्याण हो जाता है. ಏನು ಮಾಡೋರು ಅಂತಾರೆ ಬಾಬಾ. आप लोग साधारण रीति से बोलेंगे, ನೀವಂತೂ ಸಾಧಾರಣ ರೀತಿಯಿಂದ ಮಾತಾಡಿರ್ತೀರ, ಲೇಕಿನ್ ಆದರೆ ಆಪ್ ಮಹಾನ್ ಆತ್ಮಾವಂಕೆ ಬೋಲ್, ಬಾಬನ ದೃಷ್ಟಿನಲ್ಲಿ ನಾವು ಯಾರು, ಮಹಾನ್ ಆತ್ಮಗಳು. ಇಂಥ ಮಹಾನ್ ಆತ್ಮಗಳ ಮಾತು ಸತ್ಯ ಹೋನೇಕೆ ಕಾರಣ, ನೀವು ಆಡಿದ ಮಾತು ಸತ್ಯ ಇರುವುದರ ಕಾರಣ ಆ ಕೆಲವು ಆತ್ಮಗಳದ್ದು ಏನಾಗ್ಬಿಡ್ತದೆ, ಅಕಲ್ಯಾಣ ಆಗಿಬಿಡ್ತದೆ. इसलिए भक्ति में भी वरदान के साथ साथ आपका भी गायन है. ಭಕ್ತಿನಲ್ಲಿ ವರದಾನದ ಜೊತೆಗೆ ತಮ್ಮ ಗಾಯನ ಇದೆ. आप देते नहीं हैं, लेकिन ऐसे व्यर्थ चलन व व्यर्थ बोल अकल्याण के निमित्त ಆಟೋಮೆಟಿಕಲಿ ಬನ್ ಜಾತೆ हैं. ನೀವೇ ನಂದಿರೋದಿಲ್ಲ ಆತ್ಮಗಳದ್ದು ಅಕಲ್ಯಾಣ ಆಗಲಿ ಅಂತ, ಆದರೆ ನಿಮ್ಮ ವ್ಯರ್ಥ ಚಲನೆಯಿಂದ ಅವ್ರದ್ದು ಅಕಲ್ಯಾಣ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ನೋಡಿರಿ, ಅಷ್ಟು ಡೀಪ್ ಇದೆ. ನೀವೇನೋ ಹೊಂದಿರೋದಿಲ್ಲ ಅವ್ರಿಗೆ ಕೆಟ್ಟಾಗಲಿ ಏನೋ ಹೊಂದಿರೋದಿಲ್ಲ, ಏನೋ ಹೊಂದಿರೋದಿಲ್ಲ, ಆದರೆ ನಿಮ್ಮ ಚಲನೆಯಿಂದ ಅವ್ರದ್ದು ಅಕಲ್ಯಾಣ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಂದರೆ ಹೆಂಗಿರ್ಬೇಕು ನೋಡ್ರಿ ನಾವು. ಬಾಬಾ ಹೇಳ್ತಾರೆ, आप देते नहीं हैं, लेकिन ऐसे व्यर्थ चलन व व्यर्थ बोल अकल्याण के निमित्त ऑटोमेटिकली बन जाते हैं. अर्थात सुनने वाली व देखने वाली साधारण आत्मा आपके बोल और कर्म द्वारा गिरती कला में अर्थात पुरुषार्थहीन की स्थिति में चली जाती है. इस प्रकार वह आप द्वारा श्रापित हो जाती है. ಏನು ತಿಳ್ಕೊಬಿಡ್ತಾರೆ, ಅವರೆಲ್ಲ ದಿನ ಹೋಗಿದ್ದೆಲ್ಲ ಅವರು ಹಾಗೆ ಮಾಡ್ತಾರೆ, ನಡಿತೈತೆ ಕಾಣಿಸ್ತದ್ರಿ ಅಂಥೇಳಿ ಅವರು ಹಾಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅಲ್ಲಿಗೇನಾಯ್ತು, ಅವ್ರದ್ದು ಕಲ್ಯಾಣ ಆಗಲಿಕ್ಕೆ ನಾನು ನಿಮಿತ್ತ ಆದೆ, ನಾನು ಅವ್ರಿಗೆ ಶ್ರಾಪ ಹಾಕಿದಂಗೆ ಆಯಿತು ಅಂತಾರೆ ಬಾಬಾ. ನೀವು ಅಂದಿರೋದಿಲ್ಲ ಬಾಯಿಲೆ, ಬಟ್ ನಿಮ್ಮ ಚಲನದಿಂದ ಏನಾಗ್ಬಿಡ್ತದೆ, ಅವ್ರಿಗೆ ಶ್ರಾಪ ಆಗುತ್ತೆ ಅಂತ ಹೇಳ್ತಾರೆ ಬಾಬಾ. विश्व के कल्याण के निमित्त अगर आत्माएं न चाहते हुए व न सोचते हुए साधारण रीति से भी किसी आत्मा को श्रापित करने के कार्य में निमित्त बन जाती हैं. ಬಾಬಾ ಹೇಳ್ತಾರೆ, ವಿಶ್ವದ ಕಲ್ಯಾಣಕ್ಕೆ ನಿಮಿತ್ತ ಆಗಿರುವಂಥ ಆತ್ಮಗಳು ಇಷ್ಟಪಡದೇ ಇದ್ರೂ, ವಿಚಾರ ಮಾಡದೇ ಇದ್ರೂ, ಸಾಧಾರಣ ರೀತಿಯಿಂದ ಕಿಸಿ ಆತ್ಮಕ್ಕೂ, ಯಾವುದಾದ್ರೂ ಆತ್ಮಗಳಿಗೆ ಏನಾಗ್ಬಿಡ್ತದೆ, ಅದು ಶ್ರಾಪಿತ ಆಗಿಬಿಡ್ತದೆ. ಅದಕ್ಕೆ ನೀವೇನಾಗ್ಬಿಡ್ತೀರಾ, ನಿಮಿತ್ತ ಆಗಿಬಿಡ್ತೀರಾ. ತೋ ಉಸ್ಕೋ ಕ್ಯಾ ಕಹೆಂಗೆ, ವರದಾನಿ ಕಹೆಂಗೆ ಕ್ಯಾ ಅಂಥವ್ರಿಗೆ ಏನು ಹೇಳಲಾಗ್ತದೆ, ವರದಾನಿ ಅಂತ ಹೇಳ್ತಾರೇನು ಅಂತ ಕೇಳ್ತಾರೆ ಬಾಬಾ. तो इतना टेंशन और महीन चेकिंग वर्तमान समय बहुत आवश्यक है. ಎಷ್ಟೊಂದು ಅಟೆನ್ಷನ್ ಕೊಡಬೇಕು, ಸೂಕ್ಷ್ಮ ಚೆಕ್ಕಿಂಗ್ ಇರಬೇಕು ವರ್ತಮಾನ ಸಮಯದಲ್ಲಿ, ಅದು ಬಹಳ ಅವಶ್ಯಕತೆ ಇದೆ. क्योंकि अभी आप लोगों का श्रेष्ठ जीवन विश्व की सेवा के प्रति है. ನಿಮ್ಮ ಜೀವನ ಎದಕ್ಕಾಗಿರೋದು, ವಿಶ್ವವನ್ನು ಶ್ರೇಷ್ಠ ಮಾಡೋದಕ್ಕಾಗಿ ಇರುವಂಥದ್ದು. अभी तक स्वयं की सेवा के प्रति व स्वयं के परिवर्तन के प्रति व स्वयं के संस्कार
और स्वभाववश अपने आप को ही बनाने और बिगाड़ने के प्रति हो तो अभी वह समय बीत गया. ಈಗೆಂಥ ಸಮಯ ಇದು? ಇಡೀ ವಿಶ್ವಾತ್ಮರನ್ನು ಕಲ್ಯಾಣ ಮಾಡ್ತಕ್ಕಂಥ ಸಮಯ ಇದೆ. ಅದರಲ್ಲಿ ನೀವು ಇನ್ನೂ ತನ ನಿಮ್ಮ ಸಲುವಾಗಿ ನಿಮ್ಮ ಜೀವನದ ಪ್ರತಿಯಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥದ್ದು, ನಿಮ್ಮ ಸಂಸ್ಕಾರಗಳನ್ನು ಪರಿವರ್ತನೆ ಮಾಡಿಕೊಳ್ಳುವುದು, ಸ್ವಭಾವಗಳನ್ನು ಪರಿವರ್ತನೆ ಮಾಡಿಕೊಳ್ಳೋದು ಇನ್ನು ಅಲ್ಲೇ ಇದ್ದರೆ ಹೆಂಗೆ ಅಂತ ಕೇಳ್ತಾರೆ ಬಾಬಾ. ಅಭಿ ತಕ್ ಸ್ವಯಂ ಕಿ ಸೇವಾಕ್ಕೆ ಪ್ರತಿ, ನಾನು ನಿಮ್ಮ ಸೇವೆನೇ ನೀವು ಮಾಡ್ಕೊಳ್ತಿದ್ರೆ ಹೆಂಗೆ? ಆ ಸಮಯ ಏನಾಯ್ತು, ಈಗ ಹೋಯ್ತು ಅಂತ ಹೇಳ್ತಾರೆ ಬಾಬಾ. ಯಾವಾಗ? 1974 ಒಳಗೆ ಹೇಳಿದ್ದಾರೆ ಬಾಬಾ. ನಿಮ್ಮ ಸೇವೆ, ನಿಮ್ಮ ಪುರುಷಾರ್ಥ, ನಿಮ್ಮ ಸಲುವಾಗಿ ಮಾಡುವಂಥದ್ದು ಮುಗೀತು. ಇನ್ನೇನು ಮಾಡೋದದ? ವಿಶ್ವ ಕಲ್ಯಾಣಕ್ಕಾಗಿ ಮಾಡುವಂಥದ್ದು. ಈಗ ನಾವೇನು ಮಾಡಬೇಕು? ನಮ್ಮದೂ ಇಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಸಮಯ ಬೀತ್ ಗಯ ಅಬ್ ಹರ್ ಶ್ವಾಸ್. ಹಾಗಾದರೆ ಈಗ ಪ್ರತಿಯೊಂದು ಶ್ವಾಸ, ಪ್ರತಿಯೊಂದು ಸಂಕಲ್ಪ, ಪ್ರತಿ ಸೆಕೆಂಡ್, ಪ್ರತಿ ಕರ್ಮ, सर्वशक्तियाँ, सर्व ईश्वरीय संस्कार, श्रेष्ठ स्वभाव व सर्व प्राप्त हुए खजाने विश्व की ही सेवा के प्रति हैं. ಬಾಬಾ ಹೇಳ್ತಾರೆ ಈಗ ನಿಮ್ಮ ಹತ್ರ ಏನೇನಿದೆಯೋ, ಶ್ವಾಸ ಇದೆ, ನಿಮ್ಮ ಹತ್ರ ಸಂಕಲ್ಪ ಇದೆ, 1 ಸೆಕೆಂಡ್ ಸಮಯ ಇದೆ, ಕರ್ಮ ನಿಮ್ಮದು, ಸರ್ವಶಕ್ತಿಗಳು, ಸರ್ವ ಈಶ್ವರ್ಯ ಸಂಸ್ಕಾರಗಳು ಏನಿದ್ದಾವೋ ನಿಮ್ಗೆ ಹತ್ರ ಬಂದಿದ್ದಾವೆ, ಶ್ರೇಷ್ಠ ಸ್ವಭಾವಗಳಿದ್ದಾವೆ, ಸರ್ವ ಪ್ರಾಪ್ತ ಹುಯೇ ಖಜಾನೆ ಏನಿದೆಯೋ ನಿಮ್ಮ ಹತ್ರ, ಅದು ಎಲ್ಲವನ್ನ ಏನು ಮಾಡ್ಬೇಕಂತಾರೆ ಬಾಬಾ? ಈಗ ವಿಶ್ವದ ಪ್ರತಿಯಾಗಿ ಬಳಕೆ ಮಾಡಬೇಕು. ಅಗರ್ ಅಭಿ ತಕ್ ಭಿ ಸ್ವಯಂ ಕೆ ಹಿ ಪ್ರತಿ ಲಗಾತೆ ಹೋತೋ ಫಿರ್ ಪ್ರಾರಬ್ಧ ಕ್ಯಾ ಮಿಲೇಗಿ. ಇಲ್ಲಿ ತನಕ ಇನ್ನು ನಿಮ್ಮ ಸಲುವಾಗಿನೇ ಮಾಡಿಕೊಂಡ್ರೆ ನಿಮಗೇನು ಪ್ರಾರಬ್ಧ ಸಿಗ್ತದೆ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಮಾಸ್ಟರ್ ರಚಯಿತ ಬನೆಂಗೆ ಯಾ ರಚನಾ ಬನೆಂಗೆ? ರಚಯಿತ ಆಗಬೇಕು, ರಚನಾ ಆಗಬೇಕು. ನೀವೀಗ ನಾನು ರಚನೆ ಮಾಡಬೇಕಲ್ಲ, ನಾನು ರಚನೆ ಆಗಬಾರ್ದು, ನಾನು ರಚನೆಯನ್ನು ರಚಿಸಬೇಕು, ರಚಯಿತ ಆಗಬೇಕು ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ ಪರಂತು रचना स्वयं के प्रति ही होती है, परंतु रचयिता रचना के प्रति होता है. रचयिता रचना के प्रति होता है. जो अभी ही मास्टर रचयिता नहीं बनते तो वह भविष्य में भी विश्व के मालिक नहीं बनते. ಈಗ ನನ್ನ ತಾಯಿ ರಚಯಿತ, ನನ್ನ ತಾಯಿ ರಚಯಿತ. ನೋಡ್ರಿ, ತಾಯಿ ಆಗೋಕ್ಕಿಂತ ಮುಂಚೆ ನಿನಗಾಗಿ ಏನು ಬೇಕಾದ್ದು, ನನಗಾಗಿ ನಾನು ಏನು ಬೇಕಾದ್ದು ಮಾಡ್ಕೋಬೋದು. ತಾಯಿ ಆದ ನಂತರ ನಮ್ಮದು ಅನ್ನೋದೆಲ್ಲ ಹೋಗ್ಬಿಡ್ತದೆ, ನನ್ನ ಸಲುವಾಗಿ ಮಾಡ್ಕೊಳ್ಳೋದು ಅನ್ನೋದೆಲ್ಲ ಹೋಗ್ಬಿಡ್ತದೆ. ಎಲ್ಲ ಏನು ಮಾಡ್ತೀವಿ ನಾವೆಲ್ಲ ಮಕ್ಕಳ ಸಲುವಾಗಿ. ರಚನೆಯ ನನ್ನ ರಚನೆ ಅದಲ್ಲ ಅದು, ನಾನು ರಚಯಿತ. ನನ್ನ ರಚನೆ ಸಲುವಾಗಿಯೇ ನನ್ನ ಇಡೀ ಜೀವನ ಮುಡಿಪಾಗಿಡ್ತೀವಿ ನಾವು ತಾಯಂದಿರು ಅಥವಾ ತಂದೆನೂ ಕೂಡ. ಹಾಗೆಯೇ ಇಲ್ಲಿ ನೀವಾತ್ಮಗಳು ರಚಯಿತ, ಇಡೀ ವಿಶ್ವ ಏನು ರಚನೆ. ನಿಮ್ಮ ಪ್ರತಿಯೊಂದು ಶ್ವಾಸ, ಮಾತು, ಖಜಾನೆ ಎಲ್ಲ ಯಾರ ಪ್ರತಿಯಾಗಿರಬೇಕು? ವಿಶ್ವದ ಪ್ರತಿ, ವಿಶ್ವಾತ್ಮರ ಪ್ರತಿಯಾಗಿ ಅಂತ ಹೇಳ್ತಾರೆ ಬಾಬಾ. ಜೋ ಅಭಿ ಹಿ ಮಾಸ್ಟರ್ ರಚಯಿತ ನಹಿ ಬಂತೆ ಹೋ, ನೀವೀಗ ಮಾಸ್ಟರ್ ರಚಯಿತ ಆಗಲಿಲ್ಲ ಅಂದರೆ ಭವಿಷ್ಯದಲ್ಲಿ ನೀವು ವಿಶ್ವದ ಮಾಲೀಕರು ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. अब संपूर्ण स्थिति की स्टेज व संपूर्ण परिणाम का समय नज़दीक आ रहा है. ಈಗ ಸಂಪೂರ್ಣ ಸ್ಥಿತಿ ಸ್ಟೇಜ್, ಸಂಪೂರ್ಣ ಫಲಿತಾಂಶ ಇನ್ನು ಬರ್ತದೆ, ಆ ಸಮಯ ಸಮೀಪಿದೆ. रिजल्ट आउट बाप दादा मुख द्वारा नहीं करेंगे या कोई कागज़ व बोर्ड पर नंबर नहीं लिखेंगे. ರಿಸಲ್ಟ್ ಹೆಂಗೆ ಔಟ್ ಆಗ್ತದೆ? ಹೊರಗಡೆ ಹೆಂಗೆ ರಿಸಲ್ಟ್ ಹೇಳ್ತಾರಲ್ಲ, ಅದೇನೋ ಬಾಪ್ ದಾದಾ ಮುಖದ್ವಾರ ಬರೋದಿಲ್ಲ, ಅಥವಾ ಎಲ್ಲರ ಪೇಪರ್ ಒಳಗೆ ಬೋರ್ಡಿಗೆ ಬರೋದು ಲಿಸ್ಟ್ ಹಚ್ಚೋದಿಲ್ಲ, ಹಂಗಿರೋದಿಲ್ಲ ಅಂತಾರೆ ಬಾಬಾ. ಲೇಕಿನ್ ರಿಸಲ್ಟ್ ಔಟ್ ಕೈಸೆ ಹೋಗಿ, ರಿಸಲ್ಟ್ ಹೆಂಗೆ ಔಟ್ ಆಗ್ತದೆ?
आप स्वयं ही स्वयं को अपनी योग्यताओं प्रमाण अपने अपने निश्चित नंबर के योग्य समझेंगे और ಸಿದ್ಧ ಕರೆಂಗೆ. ನಿಮ್ಮ ರಿಸಲ್ಟು ನೀವೇ ಔಟ್ ಮಾಡ್ಕೋತೀರಾ ಅಂತ ಹೇಳ್ತಾರೆ ಬಾಬಾ. ಇಲ್ಲೊಂಥರ ಡಿಫ್ರೆಂಟ್ ರಿಸಲ್ಟ್ ಬರುತ್ತೆ. आप स्वयं ही स्वयं को, ನೀವು ಸ್ವಯಂವನ್ನು अपनी योग्यताओं प्रमाण अपने अपने निश्चित नंबर के योग्य समझेंगे. ನಿಮಗೆ ಗೊತ್ತಾಗ್ತದೆ ನಾ ಏನು ಯಾವ ನಂಬರ್ನಲ್ಲಿದ್ದೀನಿ ಅಂತ. ಅವ್ರು ಸಿದ್ಧ ಕರೆಂಗೆ, ಅದೇ ಸಿದ್ಧ ಮಾಡ್ತೀರಾ ನೀವು. ऑटोमेटिकली उनके मुख में स्वयं के प्रति फाइनल रिजल्ट के नंबर न सोचते हुए भी उनके मुख से सुनाई देंगे और चलन से दिखाई देंगे. ಹೀಗೆ ಅಂತಿರ್ತೀವಿ ನಾವೇನು ಬಿಡ್ರಿ, ನಾವೆಲ್ಲ ಪ್ರಜೆದೊಳಗೆ ಬಂದುಬಿಡ್ತೀವಿ ಅಂತಿರ್ತೀವಲ್ಲ. ಅದಕ್ಕೆ ಹೇಳ್ತಾರೆ ಬಾಬಾ, ಯಾರೂ ಹೇಳಂಗಿಲ್ಲ, ನೀವೇ ಹೇಳ್ಕೋತೀರಾ ಅಂತ ಹೇಳ್ತಾರೆ ಬಾಬಾ. अब तक तो रॉयल पुरुषार्थियों की रॉयल भाषा चलती है. ಮತ್ತು ಬಂದರು ಬಾಬಾ, ನಿನ್ನೇನು ರಾಯಲ್ ಪುರುಷಾರ್ಥಿ ನಿನ್ನೆಲ್ಲ ಹೇಳಿದ್ರು ಬಾಬಾ. ರಾಯಲ್ ಪುರುಷಾರ್ಥಿಗಳ ಬಗ್ಗೆ ಹೇಳಿದರು, ಮತ್ತೆ ಇವತ್ತು ಹೇಳ್ತಿದ್ದಾರೆ ಬಾಬಾ. ಇಲ್ಲಿ ತನಕ ರಾಯಲ್ पुरुषार्थी की रॉयल भाषा चलती है, लेकिन थोड़े समय में रॉयल भाषा ರಿಯಲ್ ಹೋ ಜಾಯಿಗಿ. ಅವ್ರದ್ದು ಗೊತ್ತಾಗತ್ತಂತಾರೆ ಬಾಬಾ. ಏನು ನಾವು ಭಾರಿ ಪುರುಷಾರ್ಥಿಗಳಂತ ಹೇಳ್ಕೊತ ಅಡ್ಡಾಡ್ಲಿಕ್ಕತ್ತಾರಲ್ಲ, ಅವ್ರ ಸತ್ಯನೇ ಏನಾಗುತ್ತೆ ಹೊರಗಡೆ ಬರ್ತದೆ. ಬರ್ಲಿಕ್ಕತ್ತಾವಲ್ಲ, ಬಂದೂ ಹೋಗಿದ್ದಾವೆ. ಬಾಬಾ ಹೇಳ್ತಾರೆ, ಅದೇ ಹೊರಗಡೆ ಭಾಷೆದೊಳಗೆ ಹೇಳ್ತಾರೆ, ತಾವೇ ತಕ್ಕೋತಾರ ಅಂತೀವಲ್ಲ, ಹೊರಗಡೆ ಬರ್ತದಲ್ಲ ಮಾತಾಡುವಾಗ, ಇದನ್ನು ನಾವೇ ತಕ್ಕೊಳ್ಳೋದು. ಏನು ನಮ್ಮದು ರಿಸಲ್ಟನ್ನು ನಾವೇ ತಕ್ಕೊಳ್ಳೋದು. ಬಾಬಾ ಹೇಳ್ತಾರೆ, अब तक तो रॉयल पुरुषार्थियों की रॉयल भाषा चलती है, लेकिन थोड़े समय में रॉयल भाषा रियल हो जाएगी. जैसे कि कल पहले का गायन है, रॉयल पुरुषार्थियों का कितना भी स्वयं को बनाने का पुरुषार्थ करे, लेकिन सत्यता रूपी दर्पण के आगे रॉयल भी रियल दिखाई देगा. ಬಾಬಾ ಹೇಳ್ತಾರೆ, ಹೇಗೆ ಕಲ್ಪದ ಮೊದಲು ಗಾಯನ ಇದೆ, ರಾಯಲ್ ಪುರುಷಾರ್ಥಿಗಳದ್ದು ಏನು ತಾವು ಕಿತನಾ ಭೀ ಸ್ವಯಂ ಕೋ ಬನಾನೆ ಕಾ ಪುರುಷಾರ್ಥ ಕರೆ. ಅವ್ರು ನಾವು ಹಂಗೆ ಮಾಡ್ತೀವಿ, ಅವ್ರು ತಮ್ಮಷ್ಟಕ್ಕೆ ತಾವು ಏನಂತ ತಿಳ್ಕೊಂಡು ಬಿಟ್ಟಿದ್ದಾರೆ, ರಾಯಲ್ ಅಂತ ಏನು ತಿಳ್ಕೊಂಡಿದ್ದಾರೆ. ಆದರೆ ಸತ್ಯತಾರೂಪಿ ದರ್ಪಣ್, ಸತ್ಯತೆಯ ಕನ್ನಡಿನಲ್ಲಿ ಅದರ ಎದುರುಗಡೆ ರಾಯಲ್ಲನ್ನು ಕೂಡ ಏನು ಕಾಣಿಸ್ತದೆ, ರಿಯಲ್ ಆಗಿ ಹೊರಗಡೆ ಬಂದ್ಬಿಡ್ತದೆ. तो आगे चलकर ऐसे सत्य बोल, सत्य वृत्ति, सत्य दृष्टि, सत्य वायुमंडल, सत्य वातावरण और सत्य का संगठन प्रसिद्ध दिखाई देगा. ಚಿಂತೆ ಮಾಡಬೇಡ್ರಿ ಬಾಬಾ. ಹೇಳಿಕ್ತಿದ್ರು, ಎಷ್ಟರೇ ನೋಡಿದ್ರಿ ಅಂತ ಬಂದಿತ್ತು ನಿನ್ನೆ ಉತ್ತರ ಕೊಟ್ಟರು. ನೀವೇನು ನೋಡಕ್ಕೆ ಹೋಗ್ಬೇಡ್ರಿ, ಅದೆಲ್ಲ ತಂತಾನೇ ಹೊರಗೆ ಬರ್ತದೆ. ಏನೇನು ಹೇಳಿದ್ರು ನೋಡಿ ಬಾಬಾ. ಹಾಗೇ ಚಲ್ಕರ್, ಮುಂದೆ ಹೋದ ಹಾಗೆ ಸತ್ಯ ಮಾತು ಹೊರಗಡೆ ಬರ್ತದೆ, ಸತ್ಯ ವೃತ್ತಿ ಗೊತ್ತಾಗ್ತೈತಿ ಅವ್ರದ್ದು, ಸತ್ಯ ದೃಷ್ಟಿ, ಸತ್ಯ ವಾಯುಮಂಡಲ್, ಸತ್ಯ ವಾತಾವರಣ ಮತ್ತು ಸತ್ಯ ಸಂಘಟನೆ ಪ್ರಸಿದ್ಧ ಆಗೋದು ಕೊನೆಗೆ. ಅರ್ಥಾತ್ ಬ್ರಾಹ್ಮಣ್ ಪರಿವಾರ ಏಕ್ ಶೀಶ್ ಮಹಲ್ ಬನ್ ಜಾಯಿಗಾ. ಹೊರಗಡೆ ಏನು ಭಬಕ ನಡೀತಿದೆಯಲ್ಲ, ಸತ್ಯ ಅಂದರೆ ಮತ್ತೆ ಇನ್ನೊಂದು ಆಗುತ್ತೆ. ಹೊರಗಡೆ ಆ ಮಹಾತ್ಮರು ಈ ಮಹಾತ್ಮರು ಅವರೆಲ್ಲ ಏನೇನೋ ಶಾಸ್ತ್ರಗಳು ಅದು ಇದು ಅದೆಲ್ಲ ನಡೆದಿದೆಯಲ್ಲ, ಇರಲಿ. ಅದು ಕೊನೆಗೆ ಬಾಬಾಂದು ಏನು ಸತ್ಯತೆ ಇದೆಯೋ ಅದೆಲ್ಲ ಹೊರಗಡೆ ಬಂದುಬಿಡ್ತದೆ, ಪ್ರಸಿದ್ಧ ಆಗ್ತದೆ. ಈಗಾಗಲೇ ಹೆಚ್ಚು ಕಡಿಮೆ ಆಗಿದೆ. ಬ್ರಾಹ್ಮಣಾರ್ಥಾತ್ ಪರಿವಾರ ಏಕ್ ಶೀಶ್ ಮೆಹಲ್ ಬನ್ ಜಾಯಿಗಾ. ಒಂದು ಅಂತ ಹೇಳ್ತದೆ ಬ್ರಾಹ್ಮಣ ಪರಿವಾರ. ऐसे ही फाइनल रिजल्ट ऑटोमेटिकली ಔಟ್ ಹೋಗಿ ಇಂಥ ಫೈನಲ್ ರಿಸಲ್ಟ್ ಆಟೋಮೆಟಿಕ್ಕಾಗಿ ಹೊರಗಡೆ ಬರ್ತದೆ. अभी तो बड़े बड़े दाग भी छुपाने से छुप जाते हैं, क्योंकि अभी शीश महल नहीं बना है. ಶೀಶ್ ಮೆಹಲ್ ಅಂದರೆ ಗ್ಲಾಸಿಂದು. ಆ ಗ್ಲಾಸ್ ಒಳಗೆ ಏನಾಗುತ್ತೆ, ಎಲ್ಲ ಕಾಣಿಸ್ತದೆ. ಈಗ ಹೇಳ್ತಾರೆ ಬಾಬಾ, ಅಭಿ ತೋ ಬಡೆ ಬಡೆ ದಾಗ್, ಈಗಿನ್ನೂ ದೊಡ್ಡ ದೊಡ್ಡ ದಾರ छुपाने से छुप जाते हैं, ಈಗಿನ ಮುಚ್ಚಿದ್ರೆ ಮುಚ್ತಾ ಇದೆ ಈಗ. क्योंकि अभी शीश महल नहीं बना है, ಇನ್ನು ಅದು ಮೆಹಲ್ ಶೀಶ್ ಮೆಹಲ್ ಆಗಿಲ್ಲ.
जो कि चारों ओर के दाग स्पष्ट दिखाई दे जावे. ಶೀಶ್ ಮೇಲಾಗುತ್ತೆ ಅನ್ನೋದು ಕಾಣಿಸೋದಿಲ್ಲ, ಅದು ಟ್ರಾನ್ಸ್ಪರೆಂಟ್ ಆಯಿತು ಅಂತಂದರೆ ಎಲ್ಲ ದಾಗ ಏನಾಗ್ತಾವೋ ಕಾಣಿಸ್ತವೆ. ಜಬ್ ಕಿನಾರ ಕರ್ ಲೇತಿ तो दाग छिप जाता, अर्थात पाप दर्पण के आगे स्वयं को लाने से किनारा कर छिप जाते हैं. ಚಿಪ್ತಾ ನಹಿ ಹೇ, ನೀವೇನು ಚಿಪ್ತಾ ಮಾಡಿದ್ರು ಎಷ್ಟು ಮುಚ್ಚಿಟ್ಟಿರೋದೋ ಮುಚ್ಚಿಡೋಕ್ಕಾಗೋದಿಲ್ಲ. ಚಿಪ್ತಾ ನಹಿ ಹೇ ಲೇಕಿನ್ ಕಿನಾರಾ ಕರ್ और छिपा हुआ समझ स्वयं को खुश कर लेते हैं. ಪಾಪ ಹೇಳ್ತಾರೆ ಲೇಕಿನ್ ಕಿನಾರ ಕರ್, ಕಿನಾರ ಮಾಡಿ ಏನು ಮಾಡ್ತಾರೆ, ಮುಚ್ಚಿಟ್ಕೊಂಡು ಸ್ವಯಂ ಖುಷಿಯಾಗಿರ್ತಾರೆ. ಬಾಪ್ ಹಿ ಬಚ್ಚೋं का कल्याणकारी बन अनजान बन जाते हैं. ಬಾಬಾನೂ ಗೊತ್ತಿರ್ತದೆ, ಬಾಬಾಗೆಲ್ಲ ಯಾವ್ಯಾವ ಮಕ್ಕಳು ಏನೇನು ಮಾಡ್ತಾರೆ ಅಂತ ಬಾಬಾ ಗೊತ್ತಿರೋದಿಲ್ಲೇನು, ಗೊತ್ತಿರ್ತದೆ. ಬಾಪ್ ಭೀ ಬಚ್ಚೋं का कल्याणकारी बन, ಆದ್ರೆ ಬಾಬಾಗೇನಿರ್ತದೆ ಎಲ್ಲ ಮಕ್ಕಳದು ಕಲ್ಯಾಣ ಆಗಲಿ ಅಂತ ತಿಳ್ಕೊಂಡು ಬಾಬಾ ಏನು ಮಾಡ್ತಾರೆ, ಎಷ್ಟು ಚಂದ ಹೇಳ್ತಾರೆ ಬಾಬಾ. ಬಾಪ್ ಭೀ ಬಚ್ಚೋं का कल्याणकारी बन अनजान बन जाते हैं. ಗೊತ್ತಿಲ್ಲದ ಹಾಗೆ ಇರ್ತಾರೆ ಬಾಬಾ. ಜೈಸೆ ಕಿ ಜಾನ್ತೆ ಹಿ ನಹಿ, ಮಕ್ಕಳು ಏನು ಮಾಡಾರ ಅಂತ ಬಾಬಾ ಏನು ಗೊತ್ತೇ ಇಲ್ಲ ಅನ್ನೋ ಥರ ಇರ್ತಾರೆ ಬಾಬಾ. ಅಗರ್ ಬಾಪ್ ಕಹದೆ, ಒಂದು ವೇಳೆ ಬಾಬಾ ಹೇಳಿಬಿಟ್ರು ಮೈ ಜಾನ್ತಾ ಹೂँ, ನನಗೆ ಗೊತ್ತಿದೆ, ಕಿ ಯಹ ದಾಗ್ ಇತನೆ ಸಮಯ ಸೆ ವಾ ಇಸ್ ರೂಪ್ ಸೆ ಹೇ तो सुनाने वाले का क्या ಸ್ವರೂಪ್ ಹೋಗಾ. ಬಾಬಾ ನೀ ಏನು ಮಾಡಕತ್ತೀರಿ ಅಂತ ನನಗೆ ಗೊತ್ತದೆ ಅಂಥೇಳಿ ಆ ಧಾಗದ ಬಗ್ಗೆ ಹೇಳಕ್ಕೆ ಹೊರಟ್ರೆ, ಅದು ಧಾಗ ಹಿಂದಿಂದ ಈಗಿಂದ ಈ ಸದ್ಯಕ್ಕೆ ಹೆಂಗಿದೆ ಅಂತ ಹೇಳಿದರೆ ನಿಮ್ಮ ಸ್ವರೂಪ ಏನಾಗಬಾರ್ದು. ಸುನಾನಾ ಚಾತೆ ಭೀ ಮುಖ ಬಂದ್ ಹೋ ಜಾಯೇಗಾ, सुनाना चाहते भी मुख बंद हो जाएगा, क्योंकि सुनाने की विधि रखी हुई है. बाप जबकि जानते भी हैं तो भी सुनते क्यों हैं. बाबा ಹೇಳ್ತಾರೆ क्योंकि स्वयं द्वारा किए गए कर्म व संकल्प स्वयं वर्णन करेंगे तो ही महसूसता की सीढ़ी पर पांव रख सकेंगे. महसूस करना या अफसोस करना या माफ़ी लेना बात एक हो जाती है. इसलिए सुनाने की अर्थात स्वयं को हल्का बनाने की या परिवर्तन करने की विधि बनाई गई है. ಬಾಬಾ ಏನು ಹೇಳ್ತಾರೆ ಅಂತಂದರೆ, ಬಾಬಾಗೆಲ್ಲ ಗೊತ್ತಿದೆ, ನಾನಿದ್ದೀನಿ, ನಾ ಏನೇನು ಪುರುಷಾರ್ಥ ಮಾಡ್ತೀನಿ, ಏನೇನು ತಪ್ಪು ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಏನು ಮಾಡ್ತೀನಿ ಅನ್ನೋದು ನನಗೂ ಗೊತ್ತದ, ಬಾಬಾಗೂ ಗೊತ್ತದ. ಆದರೆ ಎಲ್ಲರ ಮುಂದೆ ಬಾಬಾ ಹೇಳಿದರೆ ಏನಾಗ್ಬಿಡ್ತದೆ, ಅಸಹ್ಯ ಆಗ್ತದೆ. ಒಂದು ಬಾಬಾನ ಇಚ್ಛೆ ಏನು ಅಂತಂದರೆ ಮಕ್ಕಳು ತಮ್ಮ ತಪ್ಪನ್ನು ತಾವೇ ಹೇಳಿ. ನಾವು ಒಬ್ರಿಗೆ ತಪ್ಪು ಹೇಳಿದ್ವಿ ಅಂದ್ರೆ ಸಿಟ್ಟು ಬರ್ತದೆ. ಈಗ ಮನೆಯೊಳಗೆ ನಡೆದಿರ್ತದೆ ನೋಡ್ರಿ, ಮಕ್ಕಳು ಏನೇನೋ ತಪ್ಪು ಮಾಡ್ತಾರ, ನಾವು ನೀ ತಪ್ಪು ಮಾಡಿದಿ ಅಂತಂದಾಗ ಅವ್ರಿಗೆ ಸಿಟ್ಟು ಬರ್ತದೆ. ಅದರ ಬದಲಾಗಿ ಅವರೇ ಹೌದು ನಾನು ತಪ್ಪು ಮಾಡಿದ್ದೀನಿ ಅಂತ ಹೇಳಿಬಿಟ್ರು ಅಂದರೆ ಅದರ ತಪ್ಪಿನ ಅನುಭವನೂ ಆಗ್ತದೆ. ಆಮೇಲೆ ಇನ್ನೊಂದು ಸಲ ಅವ್ರು ಮಾಡೋದಿಲ್ಲ. ಆ ವಿಧಿ ನಾನು ಮಾಡಿದ್ದೀನಿ ಅಂತಾರೆ ಬಾಬಾ. ಮಕ್ಕಳೇ ನೀವು ಏನು ಮಾಡಿದ್ದೀರಲ್ಲ ಅದನ್ನು ಹೇಳ್ಕೊಡ್ರಿ ನನ್ನ ಮುಂದೆ. ಅದನ್ನೇ ನೀವು ನನ್ನ ಮುಂದೆ ಹೇಳ್ಕೊಂಡ್ರೆ ಏನು ಮಾಡ್ತೆ, ಬಾಬಾ ಕ್ಷಮಾನೂ ಮಾಡ್ತಾರೆ, ನಾವು ಇನ್ನೊಂದು ಸಲ ತಪ್ಪನ್ನು ಮಾಡೋದಿಲ್ಲ. ಅದಕ್ಕೆ ಬಾಬಾ ನಾ ಹೇಳಂಗಿಲ್ಲ ಅಂತಾರೆ ಬಾಬಾ. ನನಗೆ ಗೊತ್ತದ ನೀವೇನು ಮಾಡ್ತೀವಿ ನೋಡ್ರಿ, ಹೆಂಗೆ ಹೇಳ್ತಾರೆ ಬಾಬಾ. अगर बाप कह दे कि मैं जानता हूँ कि यह दाग इतने समय से व इस रूप से है तो सुनाने वाले का क्या स्वरूप होगा. ಏನು ಪರಿಸ್ಥಿತಿ ಆಗಲಿಕ್ಕಿಲ್ಲ. ಅದಕ್ಕಾಗಿ ಬಾಬಾ ಏನು ಹೇಳೋದಿಲ್ಲ, ನೀವೇ ಹೇಳ್ರಿ, ನೀವೇ ಆ ತಪ್ಪಿನ ಅನುಭವ ಮಾಡಿಕೊಡ್ರಿ, ಅದಕ್ಕೆ ಸಾರಿ ಕೇಳ್ರಿ. ಅಫ್ಸೋಸ್ ಕರ್ನ ಅಂದರೆ ಪಶ್ಚಾತ್ತಾಪ. ನಾವು ಹೇಳಬೇಕು, ತಪ್ಪದಂಥ ಅನುಭವ ಆಗಬೇಕು, ಪಶ್ಚಾತ್ತಾಪ ಆಗಬೇಕು, ನಾವು ಸಾರಿ ಕೇಳಬೇಕು. ಇಷ್ಟು ಮಾಡಿದರೆ ನಾವು ಮುಂದೆ ಆ ತಪ್ಪನ್ನು ಮಾಡೋದಿಲ್ಲ. ಅದನ್ನು ಹೇಳ್ತಾರೆ ಬಾಬಾ. ಕ್ಯೋಂಕಿ
स्वयं द्वारा किए गए कर्म व संकल्प स्वयं वर्णन करेंगे. ನೀವು ಮಾಡಿದಂಥ ತಪ್ಪನ್ನು, ಕರ್ಮದ ಸಂಕಲ್ಪ ಸ್ವಯಂ ನೀವೇ ವರ್ಣನ ಮಾಡಿದರೆ, महसूस करना, अफसोस करना, माफ़ी लेना बात एक हो जाती है. इसलिए सुनाने की, ಅದಕ್ಕಾಗಿ ಹೇಳುವುದು, ಅರ್ಥಾತ್ ಹೇಳೋದ್ರಿಂದ, ನಾವೇ ಹೇಳೋದ್ರಿಂದ ಮನಸ್ಸೇನಾಗ್ತದೆ, ಹಲ್ಕ ಆಗ್ತದೆ, ಹಗುರಾಗ್ತದೆ. ಇನ್ನೊಬ್ಬರು ನಮ್ಮ ತಪ್ಪು ಹೇಳಿದ್ರೆ ನಮ್ಮ ಮನಸ್ಸು ಹಲ್ಕ ಆಗೋದಿಲ್ಲ, ಸಿಟ್ಟು ಬರ್ತದೆ, ಅಲ್ಲಿ ಬೇರೆನೇ ಶುರು ಆಗ್ಬಿಡ್ತಿತ್ತು. ಇಸ್ ವಿಧಿ ಸೆ ಪಾಪೋಂ ಕಿ ವೃದ್ಧಿ ಕಮ್ ಹೋ ಜಾತಿ ಹೈ. ಈ ಥರ ನೀವು ಮಾಡಿದ್ರೆ ನೀವು ಮಾಡ್ತಕ್ಕಂಥ ಪಾಪ ಕರ್ಮಗಳ ಒಂದು ಇದು ಏನಾಗ್ತದೆ, ಕಡಿಮೆ ಆಗ್ತದೆ. इसलिए अगर शीश महल बनने के बाद स्वयं को स्पष्ट देख करके स्पष्ट किया तो रिजल्ट क्या होगी यह जानते हो. ಅದಕ್ಕಾಗಿ ಅಗರ್ ಒಂದು ವೇಳೆ ಶೀಶ್ ಮೆಹಲ್ ಮಾಡಿ ಸ್ವಯಂ ಕೋ ಸ್ಪಷ್ಟ ದೇಖ್ ಕರ್, ನಿಮ್ಮನ್ನು ನೀವು ಸ್ಪಷ್ಟ ನೋಡಿಕೊಂಡು ರಿಸಲ್ಟ್ ಕ್ಯಾ ಹೋಗಿ, ಏನು ಬರ್ತದೆ ಗೊತ್ತಾ. बाप दादा भी ड्रामा प्रमाण उन आत्माओं को स्पष्ट चैलेंज देंगे तो फिर क्या कर सकेंगे. इसलिए जब महसूसता के आधार पर स्पष्ट हो, अर्थात बोझ से स्वयं को हल्का करो, तब ही डबल लाइट स्वरूप अर्थात फरिश्ता व आत्मिक स्थिति स्वरूप बन सकेंगे. ನೋಡ್ರಿ ಬಾಬಾ ಹೆಂಗೆ ಎಷ್ಟರೇ ನಮ್ಮ ಮೇಲೆ ಕರುಣೆ ಇದೆ ಬಾಬಾ. ತಪ್ಪು ಮಾಡಿದರೆ ನೀ ತಪ್ಪು ಮಾಡಿ ಅಂತ ಬೈಯೋದಿಲ್ಲ ನಾನು ಅಂತ ಹೇಳ್ತಾರೆ ಬಾಬಾ. ನಾ ಹೇಳೋದಿಲ್ಲ, ನಾ ಹೇಳಿದ್ರೆ ಏನಾಗ್ತದೆ, ನಿಮ್ಮದು ಪರಿವರ್ತನೆ ಆಗೋದಿಲ್ಲ ಅಂತಾರೆ ಬಾಬಾ. ಆಮೇಲೆ ನಿಮ್ಮ ಪಾಪನೂ ನಷ್ಟ ಆಗೋದಿಲ್ಲ, ನೀವು ಹಗುರಾಗಂಗಿಲ್ಲ. ಬಾಬಾ ಹೇಳ್ತಾರೆ, ಅಚ್ಚಾ ರಹಮ್ ದಿಲ್ ಬಾಪ್ಗೆ ರಹಮ್ ದಿಲ್ ಬಚ್ಚೆ. ಇಲ್ಲಿ ಬಾಬಾ ಏನು ಮಾಡಕತ್ತಾರಲ್ಲ ನಾವು ಅದನ್ನೇ ಮಾಡಬೇಕು. ನಮಗೆ ಇನ್ನೊಬ್ಬರು ತಪ್ಪು ಕಾಣಿಸಿದು ಅಂತಂದರೆ ಪಟ್ಟಂತ ಹೇಳಬಾರ್ದು ಅಂದಂಗಿದು. ಬಾಬಾ ತನಗಷ್ಟೇ ಹೇಳ್ಕೊಳ್ಳಿಲ್ಲ ಇದು. ನೀವು ಮಾಸ್ಟರ್ ರಚಯಿತಾ ಇದ್ದೀರಿ, ಯಾರಾದರೂ ತಪ್ಪು ಕಾಣಿಸಿದರೆ ಹೌದು ಮಾಡ್ತಾರೆ ಅವ್ರು ತಪ್ಪು ಕಾಣಿಸಿದ್ರೆ ಏನು ಮಾಡಬೇಕು, ಅವರೇ ಹೇಳ್ಕೊಳ್ಳುವಂಗೆ ಮಾಡಬೇಕು. ನಾವು ಹೇಳಂಗಿಲ್ಲ. श्रेष्ठ और सदा स्पष्ट दर्पण रूप दिव्य मूर्त ज्ञान मूर्त सदा हर्षित मूर्त सर्व आकर्षण से दूर रूहानी आकर्षण मूर्त ಏನೆಲ್ಲ ಹೇಳ್ತಾರೆ ಬಾಬಾ. ದಿವ್ಯ ಗುಣ ಮೂರ್ತ, ಸರ್ವ ಆತ್ಮಾओं के कल्याणकारी, ಇವೆಲ್ಲ ನಮ್ಮ ಸಮಾನಗಳು. ಇವೆಲ್ಲ कल्याण के आधार मूर्त ऐसी महान आत्माएं और सर्विसेबल आत्माओं को बाप दादा का याद प्यार और गुड नाइट. नमस्ते नमस्ते बाबा नमस्ते. मुरली का सार, महान आत्माओं के हर बोल को महावाक्य कहा जाता है. महान आत्माओं के हर बोल को महान महावाक्य कहा जाता है. महावाक्य अर्थात महान बनने के महावाक्य. ऐसे महावाक्यों में विस्तार न होकर सार होता है. ಮಹಾವಾಕ್ಯದಲ್ಲಿ ವಿಸ್ತಾರ ಇರೋದಿಲ್ಲ, ಅಲ್ಲೇನಿರ್ತದೆ, सार इರ್ತದೆ. संगम युग में आप ब्राह्मणों के बोल के महत्व का यादगार. ಸಂಗಮ ಯುಗದಲ್ಲಿ ತಾವು ಬ್ರಾಹ್ಮಣಾತ್ಮಗಳ ಪ್ರತಿಯೊಂದು ಮಾತಿನ ಮಹತ್ವ ಭಕ್ತಿ ಮಾರ್ಗದಲ್ಲಿ ಏನಾಗ್ತದೆ, ಅದು ಯಾದ್ಗಾರ ಆಗ್ತದೆ. ಅದಕ್ಕೆ ಹೇಳಲಾಗ್ತದೆ ಸತ್ಯವಚನ ಮಹಾರಾಜ. ನಾವು ಸತ್ಯಯುಗದಲ್ಲಿ ಮಹಾರಾಜ ಆಗೋರಿದ್ದೀವಿ, ನಾವು ಸತ್ಯ ಇದ್ದೀವಿ. ನಮ್ಮ ಮಾತುಗಳೇನಿರ್ತಾವೋ ಸತ್ಯ ಇರ್ತದೆ. ಇದರ ಯಾದ್ಗಾರವಾಗಿ ಭಕ್ತಿ ಮಾರ್ಗದಲ್ಲಿ ಅವರೇನು ಮಹಾನ್ ಆತ್ಮಗಳಂತೆ ಇದ್ದಾರಲ್ಲ, ಅವರು ಏನಾದರೂ ಒಂದು ಮಾತು ಹೇಳ್ತಾ ಹೋದ ಹಾಗೆ ಆ ಮಾತಿನ ಹಿಂದೆ ಏನು ಹೇಳ್ಬಿಡ್ತಾರಂತೆ, ಸತ್ಯವಚನ ಮಹಾರಾಜ್ ಅಂತ ಹೇಳ್ತಾರಂತವ್ರು. ಒಬ್ರು ಇದ್ದಾರೆ, ಅವ್ರ ಹೆಸರು ನೆನಪಾಗಲ್ತು, ಅವ್ರು ಹಿಂಗೆ ಮಾತಾಡ್ತಾರೋ. ಬಾಬಾ ಹೇಳ್ತಾರೆ, ಸತ್ಯವಚನ ಮಹಾರಾಜ್ ಕೆ ರೂಪ್ ಮೇ ಅಭಿ ತಕ್ ಚಲಾ ರಹಾ ಹೈ. ಅದು ಯಾರ್ದು ಯಾದ್ಗಾರದು? ನಮ್ಮದೇ.
आप लोग अमृत वेले से लेकर रात्रि तक प्रैक्टिकल मन वाणी कर्म तीनों का एक लेख या लेखा लिखते हो। रात्रि को रोज अपनी प्रैक्टिकल नोंद व लेखनी को चेक करो कि वह कितनी समर्थ रही और कितनी ವ್ಯರ್ಥ ರಹಿ. ಬಾಬಾ ಹೇಳ್ತಾರೆ, ಅಮೃತ ವೇಳೆಯಿಂದ ರಾತ್ರಿವರೆಗೂ ನೀವೇನು ಮಾಡಬೇಕಂತೆ, ನಿಮ್ಮ ಮನಸ್ಸು ಏನೇನು ಯೋಚನೆ ಮಾಡ್ತು, ನಿಮ್ಮ ಮಾತುಗಳು ಎಂಥದ್ದು ಮಾತಾಡಿದ್ರಿ, ನಿಮ್ಮ ಕರ್ಮಗಳೇನೇನಿದ್ದು, ಯಾರಿಗಾದರೂ ನಿಮ್ಮ ಮಾತಿನಿಂದ ದುಃಖ ಆಯಿತಾ, ಅಥವಾ ನನ್ನ ಸಂಕಲ್ಪಗಳು ವ್ಯರ್ಥ ಇದ್ವಾ, ವ್ಯರ್ಥ ಅಂತೂ ಬಿಡ್ರಿ, ಸಾಧಾರಣನೇ ಇರೋ ಹಾಗಿಲ್ಲ ಅಂತಾರೆ ಬಾಬಾ. ಇದನ್ನೆಲ್ಲ ನೀವೇನು ಮಾಡಬೇಕು, ಬರೀಬೇಕು, ರಾತ್ರಿ ಚೆಕ್ ಮಾಡ್ಕೊಳ್ಬೇಕು, ಎಲ್ಲ ಸಮರ್ಥ ಇತ್ತಾ ಅಥವಾ ಇಲ್ವಾ. ಅಚ್ಚಾ. ಓಂ ಶಾಂತಿ.